ನಮಸ್ಕಾರ ಅಭ್ಯರ್ಥಿಗಳೇ. ಸೊ ವಿಲೇಜ್ ಅಕೌಂಟೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸೊ ಈ ಒಂದು ವಿಡಿಯೋ ಮಾಡ್ತಿರುವಂತಹ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ 2026ನಲ್ಲಿ ಕಂದಾಯ ಇಲಾಖೆಯವರು ಒಟ್ಟು 500+ ಪೋಸ್ಟ್ಗಳನ್ನು VAO ಪೋಸ್ಟ್ಗಳನ್ನ ಕರೆದಿದ್ದಾರೆ. ಸೊ ತುಂಬ ಅಭ್ಯರ್ಥಿಗಳು ಒಂದು ಸರಿಯಾದ ಒಂದು ಪ್ರಿಪ್ರೇಷನ್ಗೆ ಒಂದು ದಾರಿ ಇಲ್ಲದೆ ಎಲ್ಲ ಕಡೆ ಹುಡುಕಾಡ್ತಿರ್ತೀರಾ. ಸೊ ಅಂಥವ್ರಿಗಾಗಿ ನಾವು ನಮ್ಮ ಒಂದು ಚಾನಲ್ನಲ್ಲಿ ಈ VAO ಒಂದು ಎಕ್ಸಾಮ್ನ ಕ್ರ್ಯಾಕ್ ಮಾಡಲಿಕ್ಕೆ ಒಂದು ಕೋರ್ಸನ್ನು ತಂದಿದ್ದೀವಿ. ಸೊ ಕಂಪ್ಲೀಟ್ಲಿ ಫ್ರೀ ಕೋರ್ಸ್, ಯಾವುದೇ ಫೀಸ್ ಏನು ಇರೋದಿಲ್ಲ ಇದಕ್ಕೆ. ಸೊ A to Z ಕಂಪ್ಲೀಟ್ VA ಎಕ್ಸಾಮ್ಸಲ್ಲಿ ಬರುವಂತಹ ಟಾಪಿಕ್ಗಳನ್ನ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಪೇಪರ್ 1, ಪೇಪರ್ 2 ಇರುವಂತಹ ಎಲ್ಲ ಟಾಪಿಕ್ಗಳನ್ನ ನಾವು ಮುಂದಿನ ದಿನಗಳಲ್ಲಿ ಕವರ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಸೊ ನೋಡಿ, ಇನ್ನೂ 80 ದಿನ ಬಾಕಿ ಇದೆ. ಸೊ ಈ 80 ದಿನಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡ್ತಾ ಹೋದರೆ ಸೊ ಯು ಕ್ಯಾನ್ ಡೆಫಿನೆಟ್ಲಿ ಕ್ರ್ಯಾಕ್ ದ ಎಕ್ಸಾಮ್. ತುಂಬ ಒಳ್ಳೆ ಸ್ಕೋರಲ್ಲಿ ನೀವು ಒಂದು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಸೊ ಅಪ್ಲಿಕೇಶನ್ನ ನೀವು ಹಾಕಬೇಕಾದ್ರೆ ಸೊ ಯಾವ ಒಂದು ಡಿಸ್ಟಿಕ್ಕಲ್ಲಿ ನೀವು ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತಿರಲ್ಲ, ಯಾವ ಒಂದು ಡಿಸ್ಟಿಕ್ಕಿಗೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತಿರಲ್ಲ, ಸೊ ಅಲ್ಲಿ ಟೋಟಲ್ ವೇಕೆನ್ಸಿ ಜಾಸ್ತಿ ಇದೆ ಅಂತ ಹೇಳಿ ಸುಮ್ಮನೆ ಹೋಗಿ ಅಪ್ಲಿಕೇಶನ್ ಹಾಕಬೇಡಿ. ಸೊ ನಿಮ್ಮ ಒಂದು ಕೆಟಗರಿಯಲ್ಲಿ ಅಥವಾ ನಿಮ್ಮ ಒಂದು ರಿಸರ್ವೇಷನಲ್ಲಿ ಎಷ್ಟು ಸೀಟ್ಸ್ಗಳಿದ್ದಾವೆ ಅದನ್ನು ಗಮನಿಸ್ಕೊಂಡು ಯಾವ ಒಂದು ಡಿಸ್ಟಿಕ್ಕಲ್ಲಿ ನಿಮ್ಮ ಕೆಟಗರಿಯಲ್ಲಿ ಜಾಸ್ತಿ ಸೀಟ್ಸ್ಗಳು ಇರ್ತಾವೆ ನೋಡಿ, ಅಂತಹ ಒಂದು ಡಿಸ್ಟಿಕ್ಗಳನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಅಪ್ಲಿಕೇಶನ್ನ ಹಾಕಿ. ಸುಮ್ಮನೆ ಯಾವುದೋ ಒಂದು ಡಿಸ್ಟಿಕ್ಕಲ್ಲಿ ಜಾಸ್ತಿ ವೇಕೆನ್ಸಿ ಇದೆ ಅಂತ ಸೀದಾ ಅಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಮತ್ತೆ ಅದು ಬೈಫರ್ಗೆಟ್ ಆಗಿರುತ್ತೆ ಈ ಒಂದು ಕ್ಯಾಸ್ಟಿಗೆ ಇಷ್ಟು ಸೀಟ್ಗಳು ಅಂತ ಹೇಳಿ. ಸೊ ಇದನ್ನು ಸ್ವಲ್ಪ ಗಮನ ಇಟ್ಟು ಅಪ್ಲಿಕೇಶನ್ ಹಾಕಿ, ಇದೊಂದು ಹೇಳೋದಿತ್ತು. ಸೊ ಈಗ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಬೇಸಿಕ್ ಸಿನಾಪ್ಸಿಸನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಅಂದರೆ ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಬರುವಂತಹ ಕ್ವಶನ್ಸ್ಗಳು ಯಾವ ಯಾವ ಒಂದು ಟಾಪಿಕ್ ಮೇಲೆ ಇರ್ತವೆ, ಅದಕ್ಕೆ ಬೇಕಾದಂತಹ ಒಂದು ಸಿಲೆಬಸ್ ನಾವು ಏನು ಓದಬೇಕಾಗುತ್ತೆ, ಪ್ರಮುಖ ವಿಷಯಗಳನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಯಾರು ಒಂದು ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕಂತ ಒಂದು ಡ್ರೀಮ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀರಾ, ಅಲ್ಲಿ ಹುಡುಕಾಡ್ತಿದ್ದೀರಾ, ಸೊ ದೇ ಕ್ಯಾನ್ ಫಾಲೋ ಅವರ್ ಚಾನಲ್. ಸೊ ನಮ್ಮ ಒಂದು ಚಾನಲ್ನಲ್ಲಿ ರೆಗ್ಯುಲರ್ ಆಗಿ ನಾವು ಆ ಒಂದು ಎಕ್ಸಾಮ್ನ ಟಾಪಿಕ್ಸ್ನ ಮೇಲೆ ಕ್ಲಾಸಸ್ಗಳನ್ನ ಮಾಡ್ತಾ ಇರ್ತೀವಿ. ಸೊ ಈಗ ಈ ಒಂದು ಸಿನಾಪ್ಸಿಸ್ ಬಗ್ಗೆ ನಾನು ಹೇಳ್ಬಿಡ್ತೀನಿ, ಒಂದು ಸಿಲೆಬಸ್ ಬಗ್ಗೆ ಒಂದು ಬೇಸಿಕ್ ಒಂದು ಸಿನಾಪ್ಸಿಸ್ ರೀತಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಪ್ರಮುಖವಾಗಿ ಈ ಒಂದು ಎಕ್ಸಾಮ್ನಲ್ಲಿ 2 ಪೇಪರ್ ಇರ್ತವೆ, ಪೇಪರ್ 1 ಮತ್ತು ಪೇಪರ್ 2 ಅಂತ ಹೇಳಿ. ಸೊ ಈಗ ಪೇಪರ್ 2 ಅಲ್ಲಿ ನಾನು ಹೇಳೋದಾದರೆ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್, ಇದು 3 ಬೇಸಿಕ್ ಅಂಶಗಳು ಬರ್ತವೆ. ಸೊ ಅದ್ರ ಬಗ್ಗೆ ನಾನು ಮುಂದೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ಪೇಪರ್ 1ನಲ್ಲಿ ಒಂದು 8 ವಿಷಯಗಳು ಇದ್ದಾವೆ. ಸೊ ಈ 8 ವಿಷಯಗಳನ್ನು ನೀವು ಸರಿಯಾಗಿ ಕಲಿತ್ರೆ ಸೊ ಪೇಪರ್ 1ಅನ್ನು ಆರಾಮಾಗಿ ನೀವು ಕ್ರ್ಯಾಕ್ ಮಾಡ್ಬೋದಾಗತ್ತೆ. ಸೊ ಅದರಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅಂತ ಹೇಳಿ 2 ಪೇಪರ್ಗಳನ್ನು ನೀವು ಈ ಒಂದು ಎಕ್ಸಾಮಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಪೇಪರ್ 1 ಬಂದು GK ಆಗಿರುತ್ತೆ ಆ್ಯಂಡ್ ಪೇಪರ್ 2 ಬಂದು ಕಮ್ಯುನಿಕೇಷನ್ ಓರಿಯೆಂಟೆಡ್ ಆಗಿರುತ್ತೆ, ಕನ್ನಡ ವ್ಯಾಕರಣ, ಇಂಗ್ಲೀಷ್ ವ್ಯಾಕರಣ ಹಾಗೆ ಕಂಪ್ಯೂಟರ್ ನಾಲೆಡ್ಜ್. ಸೊ ಇದಿಷ್ಟು ಈ ಒಂದು ಎಕ್ಸಾಮ್ಗೆ ನಾವು ಓದಬೇಕಾಗಿರುವಂತಹ ಪೇಪರ್ಗಳು. ಸೊ ಈಗ ಪೇಪರ್ 1ನಲ್ಲಿ ಅಂದರೆ ಜನರಲ್ ನಾಲೆಡ್ಜಲ್ಲಿ 8 ಟಾಪಿಕ್ಗಳು ಬರ್ತವೆ. ಸೊ ಯಾವ್ದ್ಯಾವುದು ಆ ಒಂದು ಟಾಪಿಕ್ಗಳಲ್ಲಿ ಪ್ರಮುಖವಾಗಿ ನಾವು ಏನನ್ನು ಓದಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಮೊದಲನೆಯದು ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸ್ನಲ್ಲಿ ನಾವು 5 ವಿಷಯಗಳನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಇವೆಂಟ್ಸ್, ಅವಾರ್ಡ್ ಆ್ಯಂಡ್ ಹಾನರ್, ಸ್ಪೋರ್ಟ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್, ಗೌರ್ಮೆಂಟ್ ಸ್ಕೀಮ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇವೆಂಟ್ಸಲ್ಲಿ ನಾವು ಏನು ಕಲಿಬೇಕಾಗುತ್ತೆ ಅಂತ ಹೇಳಿದ್ರೆ, ಸೊ ನಮ್ಮ ಒಂದು ದೇಶ ಮತ್ತು ಇನ್ನೊಂದು ದೇಶದ ನಡುವೆ ಆದಂತಹ ಕೆಲವು ಒಪ್ಪಂದಗಳಿರ್ತವೆ. ಸೊ ಆ ಒಂದು ಒಪ್ಪಂದಗಳ ಬಗ್ಗೆ ನಾವು ಇಲ್ಲಿ ಕಲಿಬೇಕಾಗ್ತದೆ. ಪ್ರಮುಖ ಶೃಂಗಸಭೆಗಳ ಬಗ್ಗೆ ನಾವು ಸಬ್ಮಿಟ್ಸ್ಗಳ ಬಗ್ಗೆ ನಾವು ಕಲಿಬೇಕಾಗ್ತದೆ. ಅದಾದಮೇಲೆ ಬಂದರೆ ನಮ್ಮ ದೇಶದ ಒಂದು ಇಂಡೆಕ್ಸ್ಗಳು, ಫಾರ್ ಎಕ್ಸಾಂಪಲ್ ಪ್ರೆಸ್ ರಿಪೋರ್ಟ್ ಇಂಡೆಕ್ಸ್ ನಮ್ಮ ಒಂದು ಇಂಡಿಯಾದು ಯಾವ ಒಂದು ಸ್ಟೇಟಲ್ಲಿದೆ, ಮತ್ತು ಟೆರರಿಸ್ಟ್ ಒಂದು ಆ್ಯಕ್ಟಿವಿಟಿ ನಮ್ಮ ಒಂದು ದೇಶದಲ್ಲಿ ಯಾವ ಒಂದು ಇಂಡೆಕ್ಸಲ್ಲಿದೆ, ಪೊಲ್ಯೂಷನ್ ಯಾವ ಒಂದು ಇಂಡೆಕ್ಸಲ್ಲಿದೆ. ಸೊ ಹೀಗೆ ಬೇರೆ ಕಂಟ್ರಿಗಳಿಗೆ ಕಂಪೇರ್ ಮಾಡಿ ನಮ್ಮ ಒಂದು ಕಂಟ್ರಿಯದು ಒಂದು ಇಂಡೆಕ್ಸನ್ನು ತಯಾರು ಮಾಡಿರ್ತಾರೆ. ಸೊ ಆ ಒಂದು ಇಂಡೆಕ್ಸ್ಗಳ ಮೇಲೆ ಕ್ವಶನ್ಸನ್ನು ಇಲ್ಲಿ ಕೇಳಬಹುದು. ನಮ್ಮ ಹಾಗೂ ಹೊರ ರಾಜ್ಯಗಳ, ನಮ್ಮ ಹಾಗೂ ಹೊರ ದೇಶಗಳ ನಡುವೆ ಆದಂತಹ ಕೆಲವು ಒಪ್ಪಂದಗಳ ಬಗ್ಗೆ ಇಲ್ಲಿ ಕೇಳಬಹುದು. ಈ ಪ್ರಮುಖ ಅಂಶಗಳನ್ನು ನಾವು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇವೆಂಟ್ಸ್ಗಳಲ್ಲಿ ನೋಡಬೇಕಾಗುತ್ತೆ. ಅದಾದಮೇಲೆ ಬಂದರೆ ಹಾನರ್ ಆ್ಯಂಡ್ ಅವಾರ್ಡ್ಸ್ ಅಂತಗಳು ಬರ್ತವೆ. ಸೊ ಇಲ್ಲಿ ಪ್ರಮುಖವಾಗಿ ನೊಬೆಲ್ ಪ್ರಶಸ್ತಿಗಳು, ಜ್ಞಾನಪೀಠ ಪ್ರಶಸ್ತಿಗಳು ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು. ಸೊ ಈ 3 ಅಂಶಗಳನ್ನು ನಾವು ಇಲ್ಲಿ ಗಮನವಿಟ್ಟು ಓದಬೇಕಾಗುತ್ತೆ. ಸೊ 2026ನಲ್ಲಿ ಒಬ್ಬ ಕ್ರಿಕೆಟ್ ಪ್ಲೇಯರಿಗೆ ಪದ್ಮಶ್ರೀ ಅವಾರ್ಡ್ ಬಂದಿದೆ. ಸೊ ಆ ಕ್ರಿಕೆಟಿಗ ಯಾರು? ಅಥವಾ 2026ನಲ್ಲಿ ರೋಹಿತ್ ಶರ್ಮಾ ಅವರಿಗೆ ಪದ್ಮಶ್ರೀ ಅವಾರ್ಡ್ ಬಂದಿದೆ. ಸೊ ಆನ್ ವಿಚ್ ಫೀಲ್ಡ್ ಅವರಿಗೆ ಈ ಒಂದು ಪ್ರಶಸ್ತಿ ಬಂದಿದೆ? ಸೊ ಈ ರೀತಿಯ ಕ್ವಶನ್ಸ್ಗಳನ್ನು ಅವರು ಕೇಳಬಹುದು. ಅದಾದಮೇಲೆ ಬಂದರೆ ಸ್ಪೋರ್ಟ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್, ಕ್ರೀಡೆಗಳು. ಸೊ ಒಲಿಂಪಿಕ್ಸ್ ಬಗ್ಗೆ ಕ್ವಶನ್ಸ್ಗಳು ಕೇಳಬಹುದು, ಕ್ರಿಕೆಟ್ ಟೂರ್ನಮೆಂಟ್ಗಳ ಬಗ್ಗೆ, ರಾಷ್ಟ್ರೀಯ ಕ್ರೀಡಾಕೂಟಗಳ ಬಗ್ಗೆ ಮತ್ತು ಕರ್ನಾಟಕದ ಪ್ರಮುಖ ಕ್ರೀಡಾಪಟುಗಳ ಬಗ್ಗೆ ಇಲ್ಲಿ ಕ್ವಶನ್ಸನ್ನು ಕೇಳಬಹುದು. ಅದಾದಮೇಲೆ ಬರುವುದು ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್, ಸರ್ಕಾರದ ಯೋಜನೆಗಳು, ಪ್ರಮುಖ ಯೋಜನೆಗಳು, ಸಾಮಾಜಿಕ ಯೋಜನೆಗಳು ಏನೇನು ಬಂದಿದ್ದಾವೆ. ಸೊ ಈ ಯೋಜನೆಗಳ ಮೇಲೆ ಇಲ್ಲಿ ಒಂದು ಕ್ವಶನ್ಸನ್ನು ಕೇಳ್ತಾರೆ.
ಆ್ಯಂಡ್ ಕೊನೆ ಟಾಪಿಕ್ ಬಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಅಪ್ಡೇಟ್ಸ್ ಅಂತ ಹೇಳಿ. ಸೊ ಇಲ್ಲಿ ಪ್ರಮುಖವಾಗಿ ಡಿಫೆನ್ಸ್ ಟೆಕ್ನಾಲಜಿ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಸೊ ಡಿಫೆನ್ಸ್ ಟೆಕ್ನಾಲಜಿ ಮೇಲೆ, DRDO ಮೇಲೆ, ಇಸ್ರೋ ಮೇಲೆ, ಮತ್ತು ಸ್ಪೇಸ್ ಶಿಪ್ಸ್ಗಳ ಮೇಲೆ, ಕ್ಷಿಪಣಿಗಳು, ಯುದ್ಧ ಕ್ಷಿಪಣಿಗಳ ಬಗ್ಗೆ, ಹೊಸ ಕ್ಷಿಪಣಿಗಳು ಯಾವ ನಮ್ಮ ದೇಶಕ್ಕೆ ಬಂದಿದ್ದಾವೆ, ಸೊ ಯಾವುದನ್ನು ನಾವು ಪರ್ಚೇಸ್ ಮಾಡಿದ್ವಿ, ಸೊ ಈ ಒಂದು ಅಂಶಗಳನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸೊ ಇದಿಷ್ಟು 5 ವಿಷಯಗಳನ್ನು ನೀವು ಕರೆಕ್ಟಾಗಿ ಫೋಕಸ್ ಮಾಡ್ತಾ ಅಂತ ಹೇಳಿದ್ರೆ ಸೊ ಕರೆಂಟ್ ಅಫೇರ್ ನಿಮಗೆ ಕವರ್ ಆಗುತ್ತೆ. ಸೊ ನನ್ನ ಒಂದು ಸಜೆಷನ್ ಏನಂತ ಹೇಳಿದ್ರೆ, ಸೊ ಜನವರಿಯಿಂದ ಇಲ್ಲಿವರೆಗೆ ನಡೆದಿರುವಂತಹ ಒಂದು ಇವೆಂಟ್ಸ್ಗಳ ಮೇಲೆ ನೀವು ಫೋಕಸ್ ಮಾಡಿದ್ರೆ ಸಾಕು. ಸೊ ಜನವರಿಯಿಂದ ಇಲ್ಲಿವರೆಗೆ ಬಂದಿರುವಂತಹ ನೀವು ಪ್ರಮುಖ ಮ್ಯಾಗ್ಝಿನ್ಸ್ಗಳಿದ್ದಾವೆ. ನಿಮಗೆ ನಾನು ಯಾವ ಮ್ಯಾಗ್ಝಿನ್ ಅಂತ ಹೇಳಬೇಕಿಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಆ ಮ್ಯಾಗ್ಝಿನ್ಸ್ಗಳನ್ನು ನೀವು ಓದಿದ್ರೆ ಆಲ್ಮೋಸ್ಟ್ ನಿಮಗೆ ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ. ಇದು ಕರೆಂಟ್ ಅಫೇರ್ಸ್ ಬಗ್ಗೆ ಆಯಿತು. ಇನ್ನು ಮುಂದಿಂದು ಸೊ ಎರಡನೇ ಒಂದು ವಿಷಯ ಬಂದು ಎವ್ರಿಡೇ ಸೈನ್ಸ್ ಆಗಿರುತ್ತೆ. ಸೊ ಇದು ನಾನು ಮಾತಾಡ್ತಿರುವಂಥದ್ದು ಪೇಪರ್ 1ನಲ್ಲಿ ಬರುವಂತಹ ಪ್ರಮುಖ ಟಾಪಿಕ್ಗಳು. ಮೊದಲನೇದು ಯಾವುದು? ಕರೆಂಟ್ ಅಫೇರ್ಸ್. ಎರಡನೇದು ಯಾವುದು? ಎವ್ರಿಡೇ ಸೈನ್ಸ್. ಓಕೆನಾ? ಗೃಹ ಬಳಕೆ ಉಪಕರಣಗಳು, ಅದರ ಕಾರ್ಯವೈಖರಿ ಹೇಗಿರುತ್ತೆ, ಅಂದರೆ ನಮ್ಮ ಡೈಲಿ ನಾವು ಹೌಸಲ್ಲಿ ಯೂಸ್ ಮಾಡುವಂತಹ ಒಂದು ವಸ್ತುಗಳು, ಸೊ ಅದರ ಕಾರ್ಯವೈಖರಿ ಯಾವ ರೀತಿ ಇರುತ್ತೆ, ಮತ್ತು ಕೆಲವು ಕೆಮಿಕಲ್ಸ್ಗಳ ಬಗ್ಗೆ ಆಗಿರ್ಬೋದು, ಆಸಿಡ್ಸ್ಗಳ ಬಗ್ಗೆ, ಬೇಸ್ಗಳ ಬಗ್ಗೆ, ಸೊ ಇದ್ರ ಬಗ್ಗೆ ನಾವು ಇಲ್ಲಿ ಕಲಿಬೇಕಾಗುತ್ತೆ. ಅದಾದ್ಮೇಲೆ ಬರೋದು ಹ್ಯೂಮನ್ ಅನಾಟಮಿ. ಸೊ ಇಲ್ಲಿ ಬೇಸಿಕಲಿ ಬಯೋಲಜಿ ಓರಿಯೆಂಟೆಡ್ ಕ್ವಶನ್ಸ್ಗಳು ನಿಮಗೆ ಬರ್ಬೋದು, ಮತ್ತೆ ಡಿಸೀಸಸ್ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ದಿಸ್ ಫೇಮಸ್ ಇನ್ವೆನ್ಷನ್ ಅಂಡ್ ಡಿಸ್ಕವರೀಸ್ ಅಲ್ಲಿ ಪ್ರಮುಖವಾಗಿ ನಮ್ಮ ಇಂಡಿಯನ್ ಸೈಂಟಿಸ್ಟ್ಗಳು ಏನಾದರೂ ಹೊಸದಾಗಿ ಕಂಡುಹಿಡಿದರೆ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಆ ಒಂದು ಸಂಶೋಧನೆಯ ಬಗ್ಗೆ, ಸೊ ಆ ಒಂದು ಅಂಶಗಳು. ಸೊ ಇದು ಕೂಡ ಆಲ್ಮೋಸ್ಟ್ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಆಗುತ್ತೆ. ಸೊ ಬೇಸಿಕ್ ಆಗಿ ನೀವೇನ್ ಕಲಿಬೇಕಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಬಯೋಲಜಿಯನ್ನು ಓದಬೇಕಾಗುತ್ತೆ. ಒಂದು ಎರಡನೇದು ನಮ್ಮ ಒಂದು ಸ್ಪೇಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಸಪರೇಟ್ ಆಗಿ ಕಲಿಬೇಕಾಗುತ್ತೆ. ಸೊ ಸ್ಪೇಸ್ ಮತ್ತೆ ಟೆಕ್ ಬಗ್ಗೆ ಈ 2 ಅಂಶಗಳನ್ನ ನೀವು ಕಲ್ತ್ಕೊಂಡ್ರೆ ಸೊ ಎವ್ರಿಡೇ ಸೈನ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು ಟಾಪಿಕ್ ಗಳ ಮೇಲೆ ಡೀಟೇಲ್ ವಿಡಿಯೋಸ್ಗಳನ್ನ ನಾವು ನಿಮಗೆ ಮುಂದಿನ ಒಂದು ದಿನಗಳಲ್ಲಿ ನಮ್ಮ ಬೇರೆ ಟೀಚರ್ಸ್ಗಳು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ 3ನೇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಪ್ರತಿ ವರ್ಷ ಪ್ರತಿ ಎಕ್ಸಾಮ್ ನಲ್ಲಿ 15ರಿಂದ 20 ಕ್ವಶನ್ ಕಂಪಲ್ಸರಿ ಈ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಇರ್ತದೆ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಎಲ್ಲರೂ ತುಂಬಾ ಒಂದು ಮಹತ್ವವನ್ನ ಕೊಟ್ಟು ನೀವು ಕಲಿಬೇಕಾಗುತ್ತೆ. ಸೊ ಇಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಮುಖವಾಗಿ ನಾವು ಯಾವ್ದು ಕಲಿಬೇಕಾಗುತ್ತೆ? ಸೊ ಪ್ರಿಯಂಬಲ್ ಬಗ್ಗೆ, ಫಂಡಮೆಂಟಲ್ ರೈಟ್ಸ್ ಅಂಡ್ ಡ್ಯೂಟಿ ಬಗ್ಗೆ, DPSP ನಮ್ಮ ಒಂದು ಸ್ಟೇಟ್ ಪಾಲಿಸೀಸ್ ಗಳ ಬಗ್ಗೆ, ಸ್ಟ್ರಕ್ಚರ್ ಆಫ್ ಯೂನಿಯನ್ ಅಂಡ್ ಸ್ಟೇಟ್ ಗವರ್ನಮೆಂಟ್, ಜುಡಿಷಿಯರಿ ಸಿಸ್ಟಮ್, ಇಂಪಾರ್ಟೆಂಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂದ್ರೆ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್. ಇದಿಷ್ಟು ಪ್ರಮುಖ ಅಂಶಗಳು. ಇದರಲ್ಲಿ ಪ್ರಮುಖವಾಗಿ ಈ ಸ್ಟೇಟ್ ಗವರ್ನಮೆಂಟ್ ಅಂಡ್ ಯೂನಿಯನ್ ಇದೆಯಲ್ಲ, ಇದರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಇಲ್ಲಿ PM ಬಗ್ಗೆ, CM ಬಗ್ಗೆ, ರಾಜ್ಯಸಭಾ ಬಗ್ಗೆ, ಲೋಕಸಭಾ ಬಗ್ಗೆ, ಈ ಎಲ್ಲಾ ವಿಷಯದ ಬಗ್ಗೆ ಕ್ವಶನ್ಸ್ಗಳು ಈ ಏರಿಯಾದಲ್ಲಿ ಬರ್ತವೆ. ಇನ್ನು ಜುಡಿಷಿಯರಿ ಸಿಸ್ಟಮ್ ಬಗ್ಗೆ ನಾವು ಮಾತಾಡೋದಾದ್ರೆ, ಸೊ ಒಬ್ಬ ಹೈಕೋರ್ಟ್ ಜಡ್ಜ್, ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಗೆ ರೆಕ್ಯೂಟ್ ಆಗ್ತಾನೆ, ಸೊ ಅವನಿಗೆ ಎಷ್ಟು ವರ್ಷ ಟೆನ್ಯೂರ್ ಇರುತ್ತೆ, ಅವನು ಎಷ್ಟು ವರ್ಷ ಕಾರ್ಯನಿರ್ವಹಿಸ್ತಾನೆ, ಸೊ ಒಬ್ಬ ಜಡ್ಜ್ ತಪ್ಪನ್ನ ಮಾಡಿದ್ರೆ ಸೊ ಅವನಿಗೆ ಏನೇನು ಶಿಕ್ಷೆಗಳಿರ್ತವೆ, ಅವರನ್ನ ಹೇಗೆ ಆ ಒಂದು ಹುದ್ದೆಯಿಂದ ವಜಾ ಮಾಡ್ತಾರೆ, ಸೊ ಈ ರೀತಿಯ ಅಂಶಗಳನ್ನ ನಾವು ಇಲ್ಲಿ ಕಲಿಬೇಕಾಗ್ತದೆ. ಅದಾದ ನಂತರ ಬರುವಂತದ್ದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್, ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಅಂತ. ಸೊ ಪ್ರಮುಖವಾಗಿ ಮೇಜರ್ ಚೇಂಜ್ ನಮ್ಮ ಸಂವಿಧಾನದಲ್ಲಿ ನಾವು ಏನಾದ್ರೂ ಒಂದು ಮೇಜರ್ ಚೇಂಜ್ ಅನ್ನ ನಾವು ತಂದಿದೀವ ಯಾವುದು, ಆ ವಿಷಯದ ಮೇಲೆ ಇಲ್ಲಿ ಕ್ವಶನ್ಸ್ ಬರ್ತವೆ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾನು ಯಾವುದು ಅಂತ ಇಷ್ಟೇ ಅಂತ ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೆ ಆಗಲ್ಲ. ಸೊ ಎಲ್ಲಿಂದ ಬೇಕಾದ್ರೂ ಅವರು ಕ್ವಶನ್ಸ್ ಅನ್ನ ಕೇಳಬಹುದು. ಪ್ರತಿ ವರ್ಷ 15 ಕ್ವಶನ್ ಕಂಪಲ್ಸರಿ ಬರ್ತಾ ಇದೆ. ಸೊ ಕಾನ್ಸ್ಟಿಟ್ಯೂಷನ್ ಮೇಲೆ ಸ್ವಲ್ಪ ಸೀರಿಯಸ್ ಆಗಿ ಫೋಕಸ್ ಮಾಡಿ. ಇದಾದ ನಂತರ ಹಿಸ್ಟ್ರಿ ಆಫ್ ಕರ್ನಾಟಕದ ಹಿಸ್ಟ್ರಿ ಬಗ್ಗೆ ನಾವು ಸ್ವಲ್ಪ ಇಲ್ಲಿ ಮಾತಾಡಬೇಕಾಗ್ತದೆ. ಕರ್ನಾಟಕದ ಹಿಸ್ಟ್ರಿ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಏನ್ಷಿಯಂಟ್ ಮಿಡಲ್ ಕರ್ನಾಟಕದ ಬಗ್ಗೆ, ಕದಂಬರ ಬಗ್ಗೆ, ಚಾಲುಕ್ಯರ ಬಗ್ಗೆ, ರಾಷ್ಟ್ರಕೂಟರ ಬಗ್ಗೆ ನಾವಿಲ್ಲಿ ತಿಳಿಬೇಕಾಗುತ್ತೆ. ಆ ಒಂದು ರಾಜಮನೆತನಗಳ ಬಗ್ಗೆ, ಆ ರಾಜಮನೆತನಗಳು ಏನೇನನ್ನ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟರು, ಅವರ ಒಂದು ಆರ್ಟ್ ಬಗ್ಗೆ, ಲಿಟ್ರೇಚರ್ ಬಗ್ಗೆ ಅವ್ರಿಗಿದ್ದಂತಹ ಒಲವುಗಳು ಏನು, ಅವರು ಆ ಒಂದು ಫೀಲ್ಡ್ ಅಲ್ಲಿ ಏನು ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟರು, ಈ ಒಂದು ಅಂಶಗಳನ್ನ ನಾವು ಇಲ್ಲಿ ಕಲಿಬೇಕಾಗುತ್ತೆ. ಬೇಸಿಕಲಿ ರಾಜಮನೆತನಗಳ ಬಗ್ಗೆ ಇಲ್ಲಿ ಕಲಿತೀವಿ.
ಅದಾದ್ಮೇಲೆ ಬರುವಂತದ್ದು ವಿಜಯನಗರ ಬಹುಮನಿ ಕಿಂಗ್ಡಮ್ಸ್. ವಿಜಯನಗರ ಮತ್ತೆ ಬಹುಮನಿ ಸುಲ್ತಾನರ ಬಗ್ಗೆ, ಅವರ ಒಂದು ಅಡ್ಮಿನಿಸ್ಟ್ರೇಷನ್, ಆರ್ಟ್ ಬಗ್ಗೆ, ಆರ್ಕಿಟೆಕ್ಚರ್ ಬಗ್ಗೆ ನಾವು ಕಲಿಬೇಕಾಗುತ್ತೆ. ಸೇಮ್ ಆಲ್ಮೋಸ್ಟ್ ಎಲ್ಲ ರಾಜಮನೆತನಗಳ ಬಗ್ಗೆ ನಾವು ಕಲಿಬೇಕು. ಸೊ ಮೈಸೂರು ಒಡೆಯರ್ ಬಗ್ಗೆ ಇದೆ, ಸುಲ್ತಾನರ ಬಗ್ಗೆ ಇದೆ, ಆಂಗ್ಲೋ ಮೈಸೂರು ವಾರ್ಗಳ ಬಗ್ಗೆ ಆಗಿರ್ಬೋದು, ಮತ್ತೆ ಟಿಪ್ಪು ಹೈದರ್ ಅವರ ಒಂದು ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು ಅದರ ಬಗ್ಗೆ ಆಗಿರ್ಬೋದು ಕ್ವಶನ್ಸ್ಗಳು ಬರ್ತವೆ. ಈಗ ಒಂದು ಫ್ರೀಡಮ್ ಸ್ಟ್ರಗಲ್ ಇನ್ ಕರ್ನಾಟಕ. ಇಲ್ಲಿ ಪ್ರಮುಖವಾಗಿ ನಾವು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ, ಹಲಗಳಿ ಬೇಡರ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ಆಗಿ ಈ ಎರಡು ಅಂಶಗಳನ್ನ ನಾವು ಓದ್ಬೇಕಾಗುತ್ತೆ. ಕೊನೆಯದು ಬಂದು ಯೂನಿಫಿಕೇಶನ್ ಆಫ್ ಕರ್ನಾಟಕ, ಕರ್ನಾಟಕದ ಒಂದು ಏಕೀಕರಣ ಹೇಗಾಯ್ತು, ಅಲ್ಲಿ ನಡೆದಂತಹ ಕೆಲವು ಚಳುವಳಿಗಳ ಬಗ್ಗೆ ನಾವು ಕಲಿಬೇಕಾಗುತ್ತೆ. ಸೊ ನಿಮ್ಗೆ ನಾನು ಒಂದು ಬ್ರೀಫ್ ಆಗಿ ಒಂದು ಐಡಿಯಾವನ್ನ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಪ್ರತಿಯೊಂದು ಅಂಶದ ಮೇಲೆ ಒಂದು ಡೀಟೇಲ್ ವಿಡಿಯೋವನ್ನ ನಾವು ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಯು ಕ್ಯಾನ್ ವಾಚ್. ಜಿಯೋಗ್ರಫಿ ಆಫ್ ಇಂಡಿಯಾ ಅಂಡ್ ಕರ್ನಾಟಕ ಅಂತಿದೆ. ಸೊ ಜಿಯೋಗ್ರಫಿ ಆಫ್ ಇಂಡಿಯಾ ಅಂಡ್ ಕರ್ನಾಟಕ, ಇಲ್ಲಿ ಪ್ರಮುಖವಾಗಿ ಫಿಸಿಕಲ್ ಫೀಚರ್ಸ್, ಕರ್ನಾಟಕದ ಒಂದು ಭೌತಿಕ ಲಕ್ಷಣಗಳೇನೇನೋ, ಸೊ ಒಂದು ಟೆರೈನ್ಸ್ ಗಳ ಬಗ್ಗೆ ಆಗಿರ್ಬೋದು, ವೆಸ್ಟರ್ನ್ ಘಾಟ್ಸ್ ಗಳ ಬಗ್ಗೆ, ಕೋಸ್ಟಲ್ ಪ್ಲೇನ್ಸ್ ಗಳ ಬಗ್ಗೆ ಕ್ವಶನ್ಸ್ ಗಳು ಬರ್ತವೆ. ರಿವರ್ಸ್ ಆಫ್ ಕರ್ನಾಟಕದ ಮೇಲೆ ಅತಿ ಹೆಚ್ಚು ಕ್ವಶನ್ಸ್ ಗಳು ಕೂಡ ಬಂದಿದ್ದಾವೆ. ಸೊ ಪೂರ್ವಕ್ಕೆ ಹರಿಯುವ ನದಿಗಳು, ಪಶ್ಚಿಮಕ್ಕೆ ಹರಿಯುವ ನದಿಗಳು, ಕಾವೇರಿ, ಕೃಷ್ಣೆ, ಶರಾವತಿ, ನೇತ್ರಾವತಿ, ಮತ್ತೆ ಡ್ಯಾಮ್ ಸಿಸ್ಟಮ್, ಒಂದು ಕರ್ನಾಟಕದಲ್ಲಿ ಡ್ಯಾಮ್ ಸಿಸ್ಟಮ್ ಹೇಗಿದೆ ಇದ್ರ ಮೇಲೆ, ಮತ್ತೆ ವಾಟರ್ ಫಾಲ್ಸ್ ಗಳ ಮೇಲೆ ಕ್ವಶನ್ಸ್ ಗಳು ಬರ್ತವೆ. ಅದಾದ್ಮೇಲೆ ಸಾಯಿಲ್, ಕ್ಲೈಮೇಟ್ ಅಂಡ್ ಅಗ್ರಿಕಲ್ಚರ್ ಅಂತ ಇದೆ. ಸೊ ಸಾಯಿಲ್, ಕ್ಲೈಮೇಟ್ ಅಂಡ್ ಅಗ್ರಿಕಲ್ಚರ್ ಅಲ್ಲಿ ನಮ್ಮ ಒಂದು ಕರ್ನಾಟಕದ ಮೇಜರ್ ಕ್ರಾಪ್ಸ್ ಯಾವುದು, ರಾಗಿ, ಜೋವರ್, ಕಾಫಿ, ಮಾನ್ಸೂನ್ ಕ್ರಾಪ್ಸ್ ಯಾವುದು, ಈ ರೀತಿಯ ಕೆಲವು ಪ್ರಶ್ನೆಗಳು ಬರ್ತವೆ. ನ್ಯಾಷನಲ್ ಪಾರ್ಕ್ ಅಂಡ್ ವೈಲ್ಡ್ ಲೈಫ್ ಸೆಂಚುರಿ. ಸೊ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಒಂದು ಬಯೋಡೈವರ್ಸಿಟಿ ಯಾವ ರೀತಿ ಇದೆ, ಟೈಗರ್ ರಿಸರ್ವ್ಸ್ ಗಳು ಯಾವ್ಯಾವಿದೆ, ಬರ್ಡ್ ಸೆಂಚುರೀಸ್ ಗಳು ಯಾವ್ಯಾವಿದೆ ನಮ್ಮ ಒಂದು ಕರ್ನಾಟಕದಲ್ಲಿ, ಇದರ ಮೇಲೆ ಕ್ವಶನ್ಸ್ ಬರ್ತವೆ. ಮಿನರಲ್ಸ್ ಅಂಡ್ ಮೇಜರ್ ಇಂಡಸ್ಟ್ರಿ ಅಂತ ನಾವು ಹೇಳೋದಾದ್ರೆ ಐರನ್ ಮತ್ತೆ ಗೋಲ್ಡ್ ನ ಓರ್ಸ್ ಗಳ ಮೇಲೆ, ಮೈನ್ಸ್ ಗಳ ಮೇಲೆ, ಕೆಜಿಎಫ್, ಹಟ್ಟಿ, ಈ ರೀತಿಯಾದಂತಹ ಒಂದು ಪ್ರಮುಖ ಕೈಗಾರಿಕಾ ಇಂಡಸ್ಟ್ರಿಗಳ ಬಗ್ಗೆ, ಪ್ರಮುಖ ಊರುಗಳ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಬಹುದು. ಅದಾದ್ಮೇಲೆ ಬರುವಂತದ್ದು ಸ್ಟೇಟ್ ಅಂಡ್ ರೀಜನಲ್ ಅಡ್ಮಿನಿಸ್ಟ್ರೇಷನ್. ಜಸ್ಟ್ ಎ ಸೆಕೆಂಡ್. ಓಕೆ, ಸ್ಟೇಟ್ ಅಂಡ್ ರೀಜನಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾರೆ. ಇಲ್ಲಿ ಒಬ್ಬ ನೀವು ಒಂದು ಸ್ಟೇಟ್ ಸೆಕ್ರೆಟರಿನ ತೆಗೆದುಕೊಳ್ಳಿ. ಸೊ ಅವ್ರ ಕೆಳಗಡೆ ಬರುವಂತದ್ದು ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳು, ಅವ್ರ ಕೆಳಗಡೆ ಬರುವಂತದ್ದು ಅಸಿಸ್ಟೆಂಟ್ ಕಮಿಷನರ್ಗಳು, ಅವ್ರ ಕೆಳಗಡೆ ಬರುವಂತದ್ದು ತಹಶೀಲ್ದಾರ್ಗಳು. ಸೊ ಇವರ ರೋಲ್ಗಳ ಮೇಲೆ, ಇವರ ಒಂದು ಅಡ್ಮಿನಿಸ್ಟ್ರೇಷನ್ ಸ್ಟೈಲ್ಗಳ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಬಹುದು. ಓಕೆನಾ? ಸೆಕ್ರೆಟರಿ, ಸ್ಟೇಟ್ ಸೆಕ್ರೆಟರಿಗಳು ಯಾರ್ಯಾರು, ರೀಜನಲ್ ಸೆಕ್ರೆಟರಿಗಳು ಯಾರ್ಯಾರು, ಸೊ ಅವರೊಂದು ಅಡ್ಮಿನಿಸ್ಟ್ರೇಷನ್ ಹೈರಾರ್ಕಿ ಯಾವ ರೀತಿ ಇದೆ, ಸೊ ಇದರ ಮೇಲೆ ಕ್ವಶನ್ಸ್ ಬರ್ತದೆ. ಅಂಡ್ ಮೇಜರ್ಲಿ ಡೆಪ್ಯೂಟಿ ಕಮಿಷನರ್, ತಹಶೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್, ಇವರ ರೋಲ್ಸ್ ಏನು ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ತಾಲೂಕು ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ಅದರ ಮೇಲೆ ಕ್ವಶನ್ಸ್ ಬರ್ತದೆ. ಪೊಲೀಸ್ ಅಡ್ಮಿನಿಸ್ಟ್ರೇಷನ್, ಇದ್ರ ಮೇಲೆ ಈ ವಿಎಒ ಮೇಲೆ, ಈ ಒಂದು ಟಾಪಿಕ್ ಮೇಲೆ ವಿಎಒ ಜಾಬ್ಗೆ ಅಷ್ಟು ಕ್ವಶನ್ಸ್ ಗಳು ಬರೋದಿಲ್ಲ. ಆದ್ರೂ ಒಂದು ಬೇಸಿಕ್ ಆದಂತಹ ಒಂದು ಕಾನ್ಸೆಪ್ಟ್ ನೀವು ತಿಳ್ಕೊಂಡಿರಿ. ಸ್ಟ್ರಕ್ಚರ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ ಕರ್ನಾಟಕ ಅಂತ ಹೇಳಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ಒಂದು ರಚನೆ ಆಗುತ್ತೆ ಅದ್ರ ಮೇಲೆ ಒಂದು ಬೇಸಿಕ್ ಐಡಿಯಾ ಇರಲಿ. ಅದಾದ್ಮೇಲೆ ಬರುವಂತದ್ದು ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್. ಇದರ ಮೇಲೆ ತುಂಬಾ ಕ್ವಶನ್ಸ್ ಬಂದಿದ್ದಾವೆ ಅಂಡ್ ನೆಕ್ಸ್ಟ್ ಎಕ್ಸಾಮ್ ಅಲ್ಲೂ ಬರಬಹುದು, ಯಾಕಂದ್ರೆ ಇದು ಈ ವಿಒ ಜಾಬಿಗೆ ಒಂದು ಕೋರ್ ಟಾಪಿಕ್ ಅಂತ ಹೇಳ್ಬಹುದು. ಸೊ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಅಂಡ್ ಲ್ಯಾಂಡ್ ರೆಕಾರ್ಡ್ಸ್, ಇಲ್ಲಿ ಆರ್ಟಿಸಿ ಮೇಲೆ ಕ್ವಶನ್ಸ್ ಅನ್ನ ಕೇಳಬಹುದು. ಭೂಮಿ ಪೋರ್ಟಲ್ ಅಂತ ಇದೆ, ಆ ಭೂಮಿ ಪೋರ್ಟಲ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಬಹುದು. ಈ ಪೌತಿ ಅಂತ ಹೇಳಿ ಒಂದು ಹೊಸ ಯೋಜನೆ ಬಂತು, ಅದ್ರ ಬಗ್ಗೆ ಕೇಳಬಹುದು. ಆಧಾರ್ ಸೀಡಿಂಗ್ ಅಂತ ಹೇಳಿ ಒಂದು ಹೊಸ ಯೋಜನೆ ಬಂತು, ಅದ್ರ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಬಹುದು. ಸೊ ಹೀಗೆ ಈ ಕಂದಾಯ ಇಲಾಖೆಯಲ್ಲಿ ತಂದಿರುವಂತಹ ಹೊಸ ಯೋಜನೆಗಳು ಮತ್ತು ಒಂದು ಸುಧಾರಣೆಗಳು ಏನು ಬಂದಿದ್ದಾವೆ ಆ ಒಂದು ಅಂಶಗಳನ್ನ ನಾವು ಇಲ್ಲಿ ಓದಬೇಕಾಗುತ್ತೆ. ಸೊ ನಾನು ನಿಮಗೆ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ಏನೋ ಟಾಪಿಕ್ಸ್ ನ ಹೇಳ್ತಾ ಇಲ್ಲ, ಒಂದು ಬೇಸಿಕ್ ಐಡಿಯಾ ಕೊಡ್ತಿದ್ದೀನಿ. ಸೊ ಈಗ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಅಂಡ್ ಲ್ಯಾಂಡ್ ರೆಕಾರ್ಡ್ಸ್ ಏನ್ ಬರ್ತದೆ, ಸೊ ಆರ್ಟಿಸಿ ಬಗ್ಗೆ, ಭೂಮಿ ಅನ್ನೋ ಪೋರ್ಟಲ್ ಬಗ್ಗೆ, ಈ ಪೋತಿ ಬಗ್ಗೆ, ಸೊ ಇದ್ರ ಬಗ್ಗೆ ನಾವು ಡೀಟೇಲ್ ಅಂತ ವಿಡಿಯೋಸ್ ನಿಮಗೆ ಮುಂದಿನ ಕ್ಲಾಸಸ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ನಿಮ್ಗೆ ಏನೋ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಡೋಂಟ್ ವರಿ, ಸೊ ಜಸ್ಟ್ ಲೀಸನ್ ಅಷ್ಟೇ. ಅದಾದ್ಮೇಲೆ ಬರುವಂತದ್ದು ಕರ್ನಾಟಕ ಎಕಾನಮಿ ಅಂಡ್ ಪಂಚಾಯತ್ ರಾಜ್, ಕರ್ನಾಟಕದ ಆರ್ಥಿಕತೆ ಮತ್ತು ಪಂಚಾಯತ್ ರಾಜ್. ಇಲ್ಲಿ ಪಂಚಾಯತ್ ರಾಜ್ನ ಮೇಲೆ ಪ್ರಮುಖ ಕ್ವಶನ್ಗಳು ಬರ್ತಾ ಇದಾವೆ ಪ್ರತಿ ಒಂದು ವರ್ಷದ ಪೇಪರ್ ಅಲ್ಲಿ. ಈ ಪಂಚಾಯತ್ ರಾಜ್ ಏನಿದೆ, ಈ ಒಂದು ಕಾಯ್ದೆ ಮೇಲೆ ನೀವು ಸ್ವಲ್ಪ ಫೋಕಸ್ ಮಾಡೋದು ಉತ್ತಮ.
73ನೇ ಸಂವಿಧಾನದಲ್ಲಿ 73ನೇ ತಿದ್ದುಪಡಿ ಆಗುತ್ತೆ. ಸೊ ಆ ತಿದ್ದುಪಡಿ ಏನು, ಅದರ ಇತಿಹಾಸ ಏನು, ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಇದೆ. ಸೊ ರೂರಲ್ ಡೆವಲಪ್ಮೆಂಟ್ ಅಂತ ಸ್ಕೀಮ್ ಅಂತ ಹೇಳಿದ ತಕ್ಷಣ ಪ್ರಮುಖವಾಗಿ ಬರುವಂತದ್ದು MG ನರೇಗಾ ಯೋಜನೆ. ನರೇಗಾ ಯೋಜನೆ ಬಗ್ಗೆ ಕ್ವಶನ್ಸ್ಗಳು ಬರ್ತವೆ. PM ಆವಾಸ್ ಯೋಜನೆ ಮೇಲೆ ಕ್ವಶನ್ಸ್ಗಳು ಬರ್ತವೆ. ಸ್ವಚ್ಛ ಭಾರತ್ ಮಿಷನ್ ಮೇಲೆ, ರೂರಲ್ ಡ್ರಿಂಕಿಂಗ್ ವಾಟರ್ ಮೇಲೆ, ಈ ಅಂಶಗಳ ಮೇಲೆ ಪ್ರಮುಖವಾಗಿ ಕ್ವಶನ್ಸ್ಗಳು ಬರ್ತವೆ. ಸೊ ಇದರಲ್ಲಿ ನನಗೆ ಇದು ಇಂಪಾರ್ಟೆಂಟ್ ಟಾಪಿಕ್ ಅಂತ ನಾನು ನಿಮಗೆ ಹೇಳಬಲ್ಲೆ. ರೂರಲ್ ಡೆವಲಪ್ಮೆಂಟ್ ಸ್ಕೀಮ್, ಪಂಚಾಯತ್ ರಾಜ್ ಬಿಟ್ರೆ ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಏನಿದೆ ಇದ್ರ ಮೇಲೆ ಕ್ವಶನ್ಸ್ಗಳು ಬರುವಂತಹ ಚಾನ್ಸಸ್ ಅತಿ ಹೆಚ್ಚಿದೆ. ಅಂಡ್ ಕೋಆಪರೇಟಿವ್ ಫೆಡರೇಷನ್ ಮೇಲೆ ನಿಮಗೆ ಕ್ವಶನ್ಸ್ಗಳು ಬರ್ತವೆ. KMF ಅಂತ ಹೇಳಿ. ಅದಾದ ಮೇಲೆ ಬರುವಂತದ್ದು ರೂರಲ್ ಕೋಆಪರೇಟಿವ್ ಅಂಡ್ ಮಿಲ್ಕ್ ಫೆಡರೇಷನ್, ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಸಹಾಯಕ ಸಂಸ್ಥೆಗಳದ್ದು ಏನ್ ರೋಲ್ ಇದೆ, ಅವುಗಳ ಒಂದು ಉದ್ದೇಶ ಏನು, ಅದರಿಂದ ಏನು ಉಪಯೋಗ ಆಗುತ್ತೆ, ಇದ್ರ ಮೇಲೆ ಕ್ವಶನ್ಸ್ಗಳು ಬರ್ತವೆ. ಪ್ರಮುಖವಾಗಿ KMF ಮೇಲೆ ನೀವು ಗಮನವನ್ನು ಹರಿಸಬೇಕು. ಇನ್ನು ಬಜೆಟ್ ಅಂಡ್ ಎಕನಾಮಿಕಲ್ ಸರ್ವೆ ಅಂತ ಹೇಳಿದ್ರೆ, ಸೊ ನಮ್ಮ ಒಂದು ರಾಜ್ಯದ ರೀಸೆಂಟ್ ಬಜೆಟ್ ಬಗ್ಗೆ ಕ್ವಶನ್ಸ್ಗಳು ಬರ್ತವೆ. ಆ ಒಂದು ಬಜೆಟ್ ಅಲ್ಲಿ ಮಂಡನೆ ಆದದ್ದು ಅಂದ್ರೆ ಪ್ರಮುಖವಾದಂತಹ ಒಂದು ಸ್ಕೀಮ್ಸ್ ಗಳು ಯಾವ್ಯಾವು ಸೊ ಹೇಳಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಈಗ ಯುವ ನಿಧಿ ಅಂತಿದೆ, ಗೃಹ ಜ್ಯೋತಿ ಅಂತ ಇದೆ, ಗೃಹಲಕ್ಷ್ಮಿ ಅಂತ ಇದೆ. ಸೊ ಈ ಎಲ್ಲಾ ಸ್ಕೀಮ್ಸ್ ಗಳಿಗೆ ಎಷ್ಟೆಷ್ಟು ಕೋಟಿ ಅನುದಾನ ಬರುತ್ತೆ, ಎಷ್ಟೆಷ್ಟು ಅನುದಾನ ಕೋಟಿಯನ್ನ ಅವರು ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಸೊ ಇದನ್ನ ನಾವೆಲ್ಲ ಬಜೆಟ್ ಅಲ್ಲಿ ನಾವು ನೋಡೋಣ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಆ ಒಂದು ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕೊನೆಯ ಟಾಪಿಕ್ ಬಂದು ಪೇಪರ್ 1 ಅಲ್ಲಿ ಎಕನಾಮಿಕಲ್ ಕೊನೆಯ ಟಾಪಿಕ್ ಬಂದು ಪೇಪರ್ 1 ಅಲ್ಲಿ ಎನ್ವೈರನ್ಮೆಂಟಲ್ ಇಶ್ಯೂಸ್ ಆಫ್ ಕರ್ನಾಟಕದಲ್ಲಿ ಇರುವಂತಹ ಪರಿಸರ ಸಂಬಂಧಿಯ ಸಮಸ್ಯೆಗಳು. ಓಕೆನಾ. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಾಗಿರುವಂತದ್ದು ಕನ್ಸರ್ವೇಷನ್ ಆಫ್ ಪ್ರಮುಖವಾಗಿ ನಾವು ನೋಡ್ಬೇಕಾಗಿರುವಂತದ್ದು ಕನ್ಸರ್ವೇಷನ್ ಆಫ್ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳ ಒಂದು ಸಂರಕ್ಷಣೆ ಮತ್ತು ಅದರ ವರದಿಗಳು. ಇಲ್ಲಿ 2 ವರದಿಗಳು ಬರ್ತವೆ. ಅದರ ಒಂದು ವರದಿ ಮೇಲೆ ಪ್ರಮುಖವಾಗಿ 2 ಅಂಶಗಳನ್ನ ನೀವು ನೋಟ್ ಮಾಡ್ಬೇಕಾಗುತ್ತೆ. ಒಂದೇನಂತ ಹೇಳಿದ್ರೆ 2 ರಿಪೋರ್ಟ್ಸ್ ಗಳಿದೆ. ಸೊ ಅಂದ್ರೆ ಈ ವೆಸ್ಟರ್ನ್ ಘಾಟ್ಸ್ಗಳು ಹಾಳಾಗ್ತಿರೋದ್ರ ಬಗ್ಗೆ, ಸೊ ಅದನ್ನ ಹೇಗೆ ನಾವು ಪ್ರಿಸರ್ವ್ ಮಾಡಬೇಕು, ಅದನ್ನ ಒಂದು ಸಂರಕ್ಷಣೆ ಹೇಗೆ ಮಾಡಬೇಕು ಅಂತ ಹೇಳಿ ಇಬ್ರು ಒಂದು ರಿಪೋರ್ಟ್ಸ್ ಗಳನ್ನ ತಯಾರು ಮಾಡಿ ಕೊಟ್ಟಿದ್ದಾರೆ. ಒಬ್ರು ಬಂದು ಕಸ್ತೂರಿ ರಂಗನ್ ಅಂತ ಹೇಳಿ, ಕಸ್ತೂರಿ ರಂಗನ್ ರಿಪೋರ್ಟ್ಸ್ ಅಂತ ಕರಿತೀವಿ. ಅಂಡ್ ಇನ್ನೊಂದು ಬಂದು ಮಾಧವನ್ ಗಾಡ್ಗಿಲ್ ರಿಪೋರ್ಟ್ಸ್ ಅಂತ ಕರಿತೀವಿ. ಸೊ ಈ 2 ರಿಪೋರ್ಟ್ಸ್ ಗಳ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಬಹುದು. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನಿಮ್ಗೆ ಮುಂದಿನ ವಿಡಿಯೋಸ್ ಅಲ್ಲಿ ತಿಳಿಸ್ತಾ ಹೋಗ್ತೀವಿ. ಫೇಮಸ್ ಎನ್ವೈರನ್ಮೆಂಟಲ್ ಮೂವ್ಮೆಂಟ್ಸ್ ಗಳ ಬಗ್ಗೆ, ಎನ್ವಿರಾನ್ಮೆಂಟಲ್ ಅಂದ್ರೆ ಅಪಿಕೋ ಮೂವ್ಮೆಂಟ್ ಆಗಿ ಚಿಪಿಕೋ ಮೂವ್ಮೆಂಟ್ ಆಗಿರ್ಬೋದು, ಸೇವ್ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳ ಸಂರಕ್ಷಣೆ. ಸೊ ಹೀಗೆ ಇದ್ರ ಬಗ್ಗೆ ಕ್ವಶನ್ಸ್ ಗಳು ಕೂಡ ಬರಬಹುದು. ಅರ್ಬನೈಸೇಷನ್, ಪೊಲ್ಯೂಷನ್ ಅಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಬೆಂಗಳೂರು ಅಂತಹ ಸಿಟಿಗಳಲ್ಲಿ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ನಡೀತಾ ಇದೆ, ಸೊ ಲೇಕ್ಗಳು ಎಲ್ಲ ಪೊಲ್ಯೂಷನ್ ಆಗ್ತಾ ಇದೆ. ಸೊ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇದೆ, ಸೊ ಪೊಲ್ಯೂಷನ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇದೆ, ನಗರೀಕರಣದಿಂದ ಆಗಿರುವಂತಹ ಅನುಕೂಲಗಳೇನು, ಅನಾನುಕೂಲಗಳೇನು, ಇವುಗಳ ಬಗ್ಗೆ ನಾವು ಇಲ್ಲಿ ತಿಳಿತೀವಿ. ಗ್ರೀನ್ ಅಂಡ್ ರಿನ್ಯೂವಬಲ್ ಎನರ್ಜಿ ಅಂತ ಹೇಳಿ. ಸೊ ಇಲ್ಲಿ ಪ್ರಮುಖವಾಗಿ ನಮ್ಮ ಒಂದು ಸ್ಟೇಟ್ ಈ ಗ್ರೀನ್ ಹಾಗೂ ರಿನ್ಯೂವಬಲ್ ಎನರ್ಜಿ ಮೇಲೆ ಏನ್ ಇನಿಷಿಯೇಷನ್ಸ್ ಗಳನ್ನ ತಂದಿದೆ, ಏನೇನು ಯೋಜನೆಗಳನ್ನ ತಂದಿದೆ ಅನ್ನೋದ್ರ ಬಗ್ಗೆ ನಾವು ಕಲಿಬೇಕಾಗುತ್ತೆ. ಪ್ರಮುಖವಾಗಿ ಸೋಲಾರ್ ಎನರ್ಜಿ ಪ್ಲಾಂಟ್ಸ್ ಗಳ ಬಗ್ಗೆ ಇಲ್ಲಿ ಕ್ವಶನ್ಸ್ ಗಳು ಬರ್ತವೆ. ನಮ್ಮ ತುಮಕೂರಿನಲ್ಲಿ ಪಾವಗಡಲ್ಲಿ ಒಂದು ಸೋಲಾರ್ ಪಾರ್ಕ್ ಇದೆ, ಅದ್ರ ಮೇಲೆ ಕ್ವಶನ್ಸ್ ಕೇಳಬಹುದು. ಇನ್ನೊಂದು ಎನರ್ಜಿ ಗ್ರೀನ್ ಪಾಲಿಸೀಸ್ ಅಂತ ಹೇಳಿ ಕೆಲವು ಪಾಲಿಸಿಗಳಿದಾವೆ, ಆ ಪಾಲಿಸಿಗಳ ಮೇಲೆ ಇಲ್ಲಿ ಕ್ವಶನ್ಸ್ ಅನ್ನ ಕೇಳಬಹುದು. ಅದಾದ ನಂತರ ಬರುವಂತದ್ದು ಪತ್ರಿಕೆ 2. ಸೊ ಪತ್ರಿಕೆ 2 ಕೆಲವರಿಗೆ ತುಂಬಾ ಸುಲಭ ಆಗುತ್ತೆ, ಇನ್ ಕೆಲವರಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಪೊಲೀಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರಿಗೆ ಪೇಪರ್ 1 ಈಸಿ ಆಗಿರುತ್ತೆ. ಪೇಪರ್ 2 ಅವ್ರು ಕಾನ್ಸಂಟ್ರೇಟ್ ಮಾಡಿರೋದಿಲ್ಲ. ಪೇಪರ್ 2 ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡಿರೋದಿಲ್ಲ, ಯಾಕಂದ್ರೆ ಪೇಪರ್ 2 ಅವರಿಗೆ ಕಮ್ಯುನಿಕೇಟಿವ್ ಸ್ಕಿಲ್ ಮೇಲೆ ಯಾವುದೇ ರೀತಿಯ ಒಂದು ಕ್ವಶನ್ಸ್ ಅಲ್ಲಿ ಬರೋದಿಲ್ಲ. ಸೊ ಇಲ್ಲಿ ಪ್ರಮುಖವಾಗಿ ನಾವು 3 ವಿಷಯಗಳ ಮೇಲೆ ನಾವು ಕಲಿಬೇಕಾಗುತ್ತೆ. ಒಂದು ಕನ್ನಡ ಗ್ರಾಮರ್, ಇನ್ನೊಂದು ಇಂಗ್ಲಿಷ್ ಗ್ರಾಮರ್, ಮೂರನೆಯದು ಕಂಪ್ಯೂಟರ್ ಮೇಲೆ. ಸೊ ಕನ್ನಡ ಗ್ರಾಮರ್, ಇಂಗ್ಲಿಷ್ ಗ್ರಾಮರ್, ಕಂಪ್ಯೂಟರ್ಗಳ ಮೇಲೆ ಡೀಟೇಲ್ ಆದಂತಹ ಕವರ್ ಮಾಡಿ ನಿಮಗೆ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಕನ್ನಡ ವ್ಯಾಕರಣ ಬಗ್ಗೆ ನಾವು ಮಾತಾಡೋದಾದ್ರೆ ಪ್ರಮುಖವಾಗಿ ಪತ್ರಿಕೆ 2ರಲ್ಲಿ ಪ್ರಮುಖವಾಗಿ 3 ವಿಷಯಗಳನ್ನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ಒಂದು ಸಾಮಾನ್ಯ ಕನ್ನಡ, ಇನ್ನೊಂದು ಇಂಗ್ಲಿಷ್ ಅಂಡ್ ಇನ್ನೊಂದು ಕಂಪ್ಯೂಟರ್. ಕನ್ನಡ ವ್ಯಾಕರಣ, ಸಾಮಾನ್ಯ ಕನ್ನಡದಲ್ಲಿ ಮೊದಲನೇದಾಗಿ ಅವರು ಕನ್ನಡ ವ್ಯಾಕರಣ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ವರ್ಣಮಾಲೆ, ಸಂಧಿಗಳು, ಸಮಾಸಗಳು, ಯೋಗವಾಹಕಗಳು, ಇದ್ರ ಮೇಲೆ ಕ್ವಶನ್ಸ್ ಬರ್ತವೆ. ತತ್ಸಮ ತದ್ಭವ ಪದಗಳ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಬಹುದು. ಸಿನಾನಿಮ್ಸ್, ಆಟೋನಿಮ್ಸ್ ಗಳು ಬಂದ್ರೆ ಸಮಾನಾರ್ಥಕ ಪದಗಳ ಮೇಲೆ, ವಿರುದ್ಧ ಪದಗಳ ಮೇಲೆ ಕ್ವಶನ್ಸ್ ಗಳು ಬರ್ತವೆ. ಗಾದೆ ಮಾತುಗಳು ಮತ್ತೆ ನುಡಿಗಟ್ಟುಗಳು, ಪ್ರೋವರ್ಬ್ಸ್ ಅಂಡ್ ಇಡಿಯಮ್ಸ್ ಅಂತ ಕರಿತೀವಿ. ಗಾದೆಗಳ ಮೇಲೆ,
ನುಡಿಗಟ್ಟುಗಳ ಮೇಲೆ ಕ್ವಶನ್ಸ್ಗಳು ಬರ್ತವೆ. ಪ್ರಮುಖವಾಗಿ ಕನ್ನಡ ಸಾಹಿತ್ಯದ ಚರಿತ್ರೆ, ಕವಿಗಳು, ಕಾವ್ಯನಾಮ, ಈ ಇಷ್ಟು ಅಂಶಗಳನ್ನು ನೀವು ಕವರ್ ಮಾಡ್ಕೊಂಡ್ರೆ ಸೊ ಕನ್ನಡ ಆಲ್ಮೋಸ್ಟ್ ತುಂಬಾ ಈಸಿ ಇದೆ. ಯು ಕ್ಯಾನ್ ಸ್ಕೋರ್ ಎ ವೆರಿ ಗುಡ್ ಮಾರ್ಕ್ಸ್. ಕನ್ನಡ ಆದ ನಂತರ ಬರುವಂತದ್ದು ಪ್ರಮುಖವಾಗಿ ಸಾಮಾನ್ಯ ಇಂಗ್ಲಿಷ್. ಓಕೆ, ಜನರಲ್ ಇಂಗ್ಲಿಷ್ ಅಲ್ಲಿ ನಾವು ಪ್ರಮುಖವಾಗಿ ಏನ್ ಕಲಿಬೇಕು? ಮೊದಲನೇದು ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ನೌನ್, ಪ್ರೊನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಇಂಜೆಕ್ಷನ್, ಕಂಜಂಕ್ಷನ್. ಓಕೆನಾ? ಈ ರೀತಿಯ ಕೆಲವು ವಿಷಯಗಳನ್ನ ನೀವು ಇಲ್ಲಿ ಕಲಿಬೇಕಾಗುತ್ತೆ. ಅದಾದ್ಮೇಲೆ ಟೆನ್ಸಸ್, ಆ ರೂಲ್ಸ್ ಗಳೇನಿದೆ ಟೆನ್ಸಸ್ ಗಳಿಗೆ, ಆಕ್ಟಿವ್ ಇಂದ ಪ್ಯಾಸಿವ್ ಮಾಡಕ್ಕೆ, ಪ್ಯಾಸಿವ್ ಇಂದ ಆಕ್ಟಿವ್ ಮಾಡ್ಲಿಕ್ಕೆ ಆ ಒಂದು ಕೆಲವು ರೂಲ್ಸ್ ಗಳನ್ನ ನೀವು ತಿಳ್ಕೊಂಡ್ರೆ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಈಸಿ ಆಗುತ್ತೆ. ಮತ್ತೆ ವ್ಯಾಕ್ಯಾಬ್ಲರಿ, ಆಸ್ ಕನ್ನಡದಲ್ಲಿ ಹೇಳಿದ ಹಾಗೆ ಸಮಾನಾರ್ಥಕ ಪದಗಳು ಮತ್ತೆ ವಿರುದ್ಧ ಪದಗಳನ್ನ ಇಲ್ಲೂ ಕೂಡ ಬರ್ತವೆ, ಇಲ್ಲಿ ಈಸಿಯಾಗಿ ನೀವು ಕಲಿಬಹುದು. ಮತ್ತೆ ಸೆಂಟೆನ್ಸ್ ಕರೆಕ್ಷನ್ ಮೇಲೆ ಮತ್ತೆ ಸ್ಪೆಲ್ಲಿಂಗ್ ಎರರ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಗ್ರಾಮಟಿಕಲ್ ಮಿಸ್ಟೇಕ್ ಇರುವಂತಹ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದನ್ನ ಕರೆಕ್ಷನ್ ಮಾಡಿ ಯಾವ ರೀತಿ ಒಂದು ಸೆಂಟೆನ್ಸ್ ಫಾರ್ಮೇಶನ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಅಂತ ಕೇಳ್ಬಹುದು. ಈ ರೀತಿಯ ಕೆಲವು ಗ್ರಾಮಟಿಕಲ್ ಮಿಸ್ಟೇಕ್ ಇರುವಂತಹ ಸೆಂಟೆನ್ಸ್ ಗಳ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಸ್ಪೆಲ್ಲಿಂಗ್ಸ್ ಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಕಾಂಪ್ರಹೆನ್ಸಿವ್ ರೀಡಿಂಗ್ ಅಂತ ಹೇಳಿದ್ರೆ ಪ್ಯಾಸೇಜ್ ಕೊಟ್ಟು ಕೆಲವು ಕ್ವಶನ್ಸ್ ಅನ್ನ ಕೊಟ್ಟು ಅದಕ್ಕೆ ಸರಿಯಾದಂತಹ ಆನ್ಸರ್ ನ ಸೆಲೆಕ್ಟ್ ಮಾಡಿ ಅಂತ ಕೇಳ್ಬಹುದು. ಸೊ ಇದಿಷ್ಟು ಇಂಗ್ಲಿಷ್ ಗ್ರಾಮರ್ ಮೇಲೆ. ಇಂಗ್ಲಿಷ್ ಗ್ರಾಮರ್ ಮೇಲೆ ತುಂಬಾ ಡೀಟೇಲ್ ವಿಡಿಯೋವನ್ನ ಅಪ್ಕಮಿಂಗ್ ಡೇಸ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತೇವೆ. ಅದಾದ್ಮೇಲೆ ಬರುವಂತದ್ದು ಕಂಪ್ಯೂಟರ್ ಅಲ್ಲಿ ಬೇಸಿಕ್ ಆಫ್ ಕಂಪ್ಯೂಟರ್, ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಮೇಲೆ, ಆಪರೇಟಿಂಗ್ ಸಿಸ್ಟಮ್ ಮೇಲೆ ಕ್ವಶನ್ಸ್ ಕೇಳಬಹುದು. ವಿಂಡೋಸ್ ಮೇಲೆ, ಲಿನಕ್ಸ್ ಮೇಲೆ, ಆಂಡ್ರಾಯ್ಡ್ ಮೇಲೆ. ನಾವು ನಮ್ಮ ಒಂದು ಕಂಟ್ರಿಯಲ್ಲಿ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಿರುವಂತದ್ದು ಇವಾಗ ವಿಂಡೋಸ್ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡ್ತಿದ್ವಿ. ನಮ್ಮ ಮೊಬೈಲ್ಸ್ ಗಳಲ್ಲಿ ಆಂಡ್ರಾಯ್ಡ್ ಮತ್ತೆ iOS ಎರಡು, ಆಪಲ್ ಆದ್ರೆ iOS ಬರುತ್ತೆ, ಇಲ್ಲಾಂದ್ರೆ ಆಂಡ್ರಾಯ್ಡ್ ಸಾಫ್ಟ್ವೇರ್, ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ನಾವು ಯೂಸ್ ಮಾಡ್ತಾ ಇದ್ವಿ. ಅದಾದ್ಮೇಲೆ MS ಆಫೀಸ್ ಮೇಲೆ ಅಂದ್ರೆ ಕೇವಲ ಶಾರ್ಟ್ ಕಟ್ಸ್ ಗಳ ಕೀಸ್ ಗಳ ಬಗ್ಗೆ ನಿಮಗೆ ಕೇಳ್ತಾರೆ, ಅದ್ರ ಮೇಲೆ ಡೀಟೇಲ್ ಆಗಿ ಏನ್ ಬೇರೆ ಕೇಳಲ್ಲ. ಮತ್ತೆ ಇಂಟರ್ನೆಟ್ ನೆಟ್ವರ್ಕಿಂಗ್ ಮತ್ತೆ ಬೇಸಿಕ್ ಆಫ್ ಇಮೇಲ್ ಒಂದು ಬೇಸಿಕ್ಸ್ ಮೇಲೆ ಕ್ವಶನ್ಸ್ ಗಳು ಬರಬಹುದು. ಫಾರ್ ಎಕ್ಸಾಂಪಲ್, ಒಂದು ಮೆಸೇಜ್ ಅನ್ನ ಸೆಂಡ್ ಮಾಡ್ಬೇಕಾದ್ರೆ ಒಂದು ಇಮೇಲ್ ಅನ್ನ ಸೆಂಡ್ ಮಾಡ್ಬೇಕಾದ್ರೆ ನಾವು ಯಾವ ರೀತಿ ಒಂದು ಸೆಂಡ್ ಮಾಡ್ತೀವಿ ಅದರದೊಂದು ಪ್ರೊಸೀಜರ್ ಮೇಲೆ ಕ್ವಶನ್ಸ್ ಅನ್ನ ಕೇಳಬಹುದು. ಇಂಟರ್ನೆಟ್ ಮೇಲೆ ಕ್ವಶನ್ಸ್ ಅನ್ನ ಕೇಳಬಹುದು. ಕೆಲವು ಅಬ್ರಿವೇಷನ್ಸ್ ಮೇಲೆ ಇಲ್ಲೂ ಕ್ವಶನ್ಸ್ ಅನ್ನ ಕೇಳಬಹುದು. www ಫುಲ್ ಫಾರ್ಮ್ ಏನು, ಈ ರೀತಿ ಕೆಲವು ಕ್ವಶನ್ಸ್ ಅನ್ನ ಬರಬಹುದು. ಮತ್ತೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ, ವೈರಸ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಬಹುದು. ಫಾರ್ ಎಕ್ಸಾಂಪಲ್, ಈಗ ಒಂದು ಸಿಸ್ಟಮ್ಗೆ ಒಂದು ಮಾಲ್ವೇರ್ ಬರುತ್ತೆ, ಸೊ ಅದನ್ನ ತಡಿಲಿಕ್ಕೆ ಒಂದು ಫೈರ್ ವಾಲ್ ಅನ್ನ ನಾವು ತರಬೇಕಾಗುತ್ತೆ. ಸೊ ಅದು ಯಾವ ರೀತಿ? ಸೊ ಈಗ ಒಂದು ಕಾಮನ್ ಬೇಸಿಕ್ ಆಗಿ ಸಿಂಪಲ್ ಆಗಿ ಕೆಲವು ಕ್ವಶನ್ಸ್ ಗಳು ಬರ್ತವೆ. ಸೊ ನೀವು ಅನ್ಕೊಳ್ಳೋ ಮಟ್ಟಿಗೆ ದೊಡ್ಡ ಡೀಪ್ ಲೆವೆಲ್ ಕ್ವಶನ್ಸ್ ಗಳೇನು ಈ ಕಂಪ್ಯೂಟರ್ ಜ್ಞಾನದಲ್ಲಿ ಇರೋದಿಲ್ಲ. ಓಕೆನಾ? ಸೊ ಇದ್ರ ಬಗ್ಗೆನೂ ಕೂಡ ನಮ್ಮ ಮುಂದಿನ ದಿನದ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ನಿಮ್ಗೆ ಒಂದು ಡಿಟೇಲ್ ವಿಡಿಯೋವನ್ನ ನಾವು ನಿಮ್ಗೆ ನಮ್ಮ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ನಾನು ಇಷ್ಟೊಂದು ಗಂಟೆ ಏನ್ ಹೇಳಿದಿನಲ್ಲ, ಸೊ ಇದಿಷ್ಟು ಒಂದು ಸಿನಾಪ್ಸಿಸ್ ಅಷ್ಟೇ. ಅಥವಾ ಅಂದ್ರೆ ಇಷ್ಟು ವಿಷಯಗಳನ್ನ ನೀವು ಓದಬೇಕಾಗುತ್ತೆ. 80 ದಿನಗಳಿದೆ ಅಭ್ಯರ್ಥಿಗಳೇ. ಸೊ ಇನ್ನು 80 ದಿನಗಳಿದೆ. ಆರಾಮಾಗಿ ನೀವು ಈ ಎಕ್ಸಾಮ್ ನ ಕ್ರ್ಯಾಕ್ ಮಾಡಬಹುದು. ನೀವು 100% ನಿಮ್ಮ ಒಂದು ಎಫರ್ಟ್ಸ್ ನ ಹಾಕಿದ್ರೆ. ಸೊ ಅವನು ಹಾಕ್ತಾನೆ, ಇವನು ಹಾಕಿದ್ದಾನೆ, ನಾನು ಹಾಕ್ತೀನಿ ಅಂತ ಹೇಳಿದ್ರೆ, ನಾನು ಅಪ್ಲಿಕೇಶನ್ ಹಾಕ್ತೀನಿ, ಅವನು ಹಾಕಿದ್ದಾನೆ, ಇವನು ಹಾಕಿದ್ದಾನೆ, ಏನೂ ಆಗೋದಿಲ್ಲ. ಸೊ ನೀವು ಕ್ರ್ಯಾಕ್ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತಂದ್ರೆ ಮಾತ್ರ ಕೂತ್ಕೊಂಡು ವಿಡಿಯೋಸ್ ನೋಡಿ. ಸೊ ಇಲ್ಲ ಸುಮ್ನೆ ಒಂದು ಏನೋ ಅವ್ನು ಹಾಕಿದನ್ನು ನೋಡುವ ಅಂತ ಹೇಳಿದ್ರೆ ಕಾಂಪಿಟೇಷನ್ ಇದೆ, ತುಂಬಾ ಕಾಂಪಿಟೇಷನ್ ಇದೆ, ನೀವು ಅನ್ಕೊಂಡಂಗಿಲ್ಲ. ಆತರ ಡಮ್ಮಿ ಟ್ರೈ ಮಾಡ್ತೀನಿ ಅನ್ನೋದಾದ್ರೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಬರಬೇಡಿ. ಸೊ ಇದು ನನ್ನ ಸಜೆಷನ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ನಾನೀಗ ಆಲ್ರೆಡಿ ಒಂದು ಬೇಸಿಕ್ ಆಫ್ ಕಂಪ್ಯೂಟರ್ ಒಂದು ಸಣ್ಣ ಒಂದು 10 ನಿಮಿಷದ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀವಿ. ಆ ವಿಡಿಯೋವನ್ನ ನೋಡಿ ಅದ್ರ ಮೇಲೆ ನೆಕ್ಸ್ಟ್ ವಿಡಿಯೋ ಕ್ವಶನ್ಸ್ ಡಿಸ್ಕಷನ್ ಮಾಡೋದು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಈಗ. ಓಕೆ, ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ನಮಸ್ಕಾರ.